ಕುಮಾರಣ್ಣ ಅಂದಾಗೆ ರುಚಿಯಾಗಿರವು ಸ್ವೀಟ್ ಏನಿದಾವೆ ನಾಗಣ್ಣ ಹೇಳ್ ಕಳ್ಸವ್ರೆ. ನಾಗಣ್ಣ ಹೇಳಿದ್ರು ರುಚಿಯಾಗಿರವು ಅಂದಾಗೆ ಏನವೆ ಸ್ವೀಟ್ ಕೊಡ್ಬೇಕಂತೆ ನಾಗಣ್ಣಗೆ ತಿಂಬಾಕಿ. ಲೇ ಅಮಾವಾಸ್ಯೆ ನಮ್ಮ ಅಂಗಡಿಗೆ ಇನ್ನೇನಿರ್ತಾವ ಮಾಮೂಲು ಮೈಸೂರು ಪಾಕ್ ಐತೆ ನೋಡ್ಲಾ, ಒಳ್ಳೆ ಸ್ವೀಟು ಚೆನ್ನಾಗೈತೆ ಮೈಸೂರು ಪಾಕು, ತಗೊಂಡೋಗಿ ಅದೇ ಚೆನ್ನಾಗೈತಿ. ಅಣ್ಣ ಮೈಸೂರು ಪಾಕ್ನಾಗೆ ತುಪ್ಪ ಜಾಸ್ತಿ ಹಾಕಿರ್ತಾರೆ, ಒಂದು ಸ್ವಲ್ಪ ಅದಕ್ಕಿಂತ ಕಮ್ಮಿ ಇರೋ ಸ್ವೀಟ್ ಹೇಳು ಇನ್ನೊಂದು ಯಾವ್ದಾದ್ರು. ಲೇ ಅಮಾವಾಸ್ಯೆ ಅದಕ್ಕಿಂತ ಕಮ್ಮಿ ಅಂದರೆ ಲೊಡ್ಡು ಐತೆ ತಗೊಂಡೋಗ್ತೀಯನ, ನಾಗಣ್ಣಿಗೆ ಏನಾದರೂ ತಿಂತಾನೆ ಲೊಡ್ಡು. ಬಿಡು ಕುಮಾರಣ್ಣ, ಈ ಲೊಡ್ನಾಗೂ ಓಟು ಪಾಂಕ ಜಾಸ್ತಿ ನೋಡಿ. ಪಾಟಿ ಐತಿ ಆ ಮೈಸೂರು ಪಾಕ್ನಾಗೂ ಕೊಟ್ಟಾಗ ಹಂಗೆ ತುಪ್ಪ ಇತ್ತು, ಈ ಲೊಡ್ಡು ಕೊಡ್ತಿದ್ಯಾ ಇದ್ರಾಗೂ ಹಂಗೆ ಪಾಂಕ ಓಟು ಸ್ವೀಟು ಜಾಸ್ತಿ ಆಯ್ತಪ್ಪ. ಇದು ಬೇಡ, ಒಂದು ಕೆಲಸ ಮಾಡು, ಸುಮ್ಮನೆ ಮಿಕ್ಸರ್ ಪಟ್ನ ಕೊಡು, ಪಾಕೆಟ್ ಬರ್ತಾವಂತಲ್ಲ ಅವೆಂತವು ಕಾರ್ದವು, ಆ ಪಾಕೆಟೇ ಕೊಡು ಹೋಗಿ. ಇರಲ್ಲ ಮಂತಾಗೈತೆ, ಹೋಗಿ ತಗೊಂಬರ್ತೀನಿ, ಇಲ್ಲಿ ಅಂಗಡಿ ಒಳಗೆ ಇಕ್ಕೊಂಡಿಲ್ಲ ಅದನ್ನ. ಸರಿ ಆಯ್ತು ಕಣ ಕುಮಾರಣ್ಣ, ಹೋಗಿ ತಗೊಂಬ. ತಾಳ ಅಮಾವಾಸ್ಯೆ ಈ ಮಿಕ್ಸರ್ ಪಟ್ನ ತಗೊಳ್ಳ. ಹಾಂ ಕೊಡು ಕುಮಾರಣ್ಣ, ಇದೇ ಬೇಕಾಗಿದ್ದು ನನಗೆ. ಸರಿ 120 ರೂಪಾಯಿ ಆಗುತ್ತೆ, 120 ರೂಪಾಯಿ ದುಡ್ಡು ಕೊಡು. ಅಲ್ಲ ಕುಮಾರಣ್ಣ, ದುಡ್ಡು ಯಾಕೆ ಕೊಡ್ಬೇಕಣ್ಣ? ನಾನು ದುಡ್ಡು ಯಾಕೆ ಕೇಳ್ತಿದ್ದೆ ನನ್ನ? ಅಯ್ಯೋ ನನ್ನ ಮಗನೇ ಅಮಾವಾಸ್ಯೆ, ಖಾರದ ಪಟ್ನದ ದುಡ್ಡು ಕೊಡು ಅಂದರೆ ದುಡ್ಡು ಯಾಕೊಂಬ ಕೇಳ್ತಿದ್ದೆ ನನಗೇನೆ, ಯಾಕೆ ಕೊಟ್ಟಿಲ್ಲೇನಪ್ಪ ಖಾರದ ಪಟ್ನನ? ಅಯ್ಯೋ ಕುಮಾರಪ್ಪ, ಇದು ನೋಡು ಶಾಂತಕೈತಿ, ನೀನು ಲೊಡ್ ಕೊಟ್ಟೆ, ಅದ್ರಾಗೆ ನಾನು ಪಾಂಕ ಜಾಸ್ತಿ ಐತೆ ಸಕ್ರೆ ಜಾಸ್ತಿ ಐತೆ ಅಂತ ಹೇಳಿ ನಿನಗೆ ಅದನ್ನ ವಾಪಸ್ ಕೊಟ್ಟನ ಇಲ್ವಾ? ಅಯ್ಯೋ ನೀನು ವಾಪಸ್ ಕೊಟ್ಟಪ್ಪ, ನೀನು ವಾಪಸ್ ಕೊಟ್ಟಿಲ್ಲ ಅಂತ ಹೇಳೋಕ್ಕಾಗುತ್ತೇನು? ಅದಕ್ಕೆ ಏನು ಸಂಬಂಧ? ಓಹೋ ಏನಪ್ಪ ಕುಮಾರಪ್ಪ, ನೀನು ಒಬ್ಬನೇ ಬುದ್ಧಿವಂತ ಪಾಪ, ಈ ಅಂಗಡಿ ನಡ್ಸೋರೇ ನಂಗಾರೆ ಬುದ್ಧಿವಂತರು, ನಾ ಬುದ್ಧಿವಂತರಲ್ಲೇ ನಂಗಾರೆ, ನಮಗೂ ಹಸಿ ಬುದ್ಧಿ ಐತೆ. ಇವಾಗ ಒಂದು ಕೆಲಸ ಮಾಡು, ಆ ಮೈಸೂರು ಪಾಕು ಆ ಲೊಡ್ಡು ನಾನು ವಾಪಸ್ ಕೊಟ್ಟಿರೋ ಕೊಡು, ಈಗ ವಾಪಸ್ ಕೊಟ್ಟಿರೋ ಕೊಡು, ನಾನೀಗ ಈ ಖಾರದ ಪಟ್ನ ವಾಪಸ್ ಕೊಡ್ತೀನಿ. ಇಲ್ಲ ಅಂದರೆ ಈ ಖಾರದ ಪಟ್ನ ವಾಪಸ್ ಕೊಡೋಕ್ಕಿಲ್ಲ, ನಾನು ದುಡ್ಡು ಕೊಡೋಕ್ಕಿಲ್ಲ. ನಾನು ನೋಡು ಇದೊಳ್ಳೆ ಚೆನ್ನಾಗೈತೆ, ನೀನು ಕೊಟ್ಟಿರೋ ಲೊಡ್ಡು ಮೈಸೂರು ಪಾಕು ಎಲ್ಲ ವಾಪಸ್ ಕೊಟ್ಟು ತಿರ್ಗಾ ನಾನು ನಿನ್ನ ದುಡ್ಡು ಕೊಡಬೇಕೆ? ನಗಣೋ ಬರೋದು ಬಂದೆ, ಹೊಸ ಸರಿಯಾದ ಟೈಮ್ಗೆ ಬಂದಿದ್ಯಾ ಬಿಡು. ನೋಡಿ ಅಮಾವಾಸ್ಯೆ ನನ್ನ ಮಗ ನಿನ್ನ ಮೇಲೆ ಮೈಸೂರು ಪಾಕು ಲೊಡ್ಡು ಅಂತ ಯಾತತಿ ಹೇಳಿ ಖಾರದ ಪಟ್ನ ಖಾರದ ಪಟ್ನನು ತಗೊಂಡವನೆ, ಕೈಯಾಗೆ ಹಿಡ್ಕೊಂಡವನೆ, ದುಡ್ಡು ಕೊಡು ಅಂದರೆ ದುಡ್ಡೇ ಕೊಡೋಕ್ಕಿಲ್ಲ ಅಂತಾನೆ ಯಾತತಿ ಹೇಳ್ತಾನಲ್ಲಣ್ಣ ಈ ದಡ್ ನನ್ನ ಮಗ ಅಮಾವಾಸ್ಯೆ. ಅಯ್ಯಯ್ಯೋ ನಾನು ಇಲ್ಲಿಗೆ ಬಂದ್ಬಿಟ್ನಲ್ಲಪ್ಪ, ಈ ಬಡ್ಡಿ ನನ್ನ ಮಗ ಅಮಾವಾಸ್ಯೆ ಇರತ್ತಾಕಿ ಯಾಕನ ಬನ್ನಪ್ಪ, ಎಲ್ಲೋದ್ರು ನನ್ನೇ ಜೀವ ತಿಂತಾನೆ, ಎಲ್ಲಿಗೆ ಬಂದರೂ ನನ್ನೇ ಜೀವ ತಿಂತಾನೆ. ಅದ್ಯಾವುದೋ ಹಿಂದ್ಲು ಕಾಲದಾಗ ಏನು ಮಾಡಿದ್ನೋ ಇವ್ನು ನನಗೇನು ಮಾಡಿದ್ನೋ ಗೊತ್ತಿಲ್ಲ ಕಣ್ರಪ್ಪ. ಬಿದ್ರು ಎದ್ರು ನಂತಕ್ಕೆ ಬತ್ತನಲ್ಲಪ್ಪ. ಆ ಸೂರ್ಯ ಮುಳುಗ್ತಾನೋ ಇಲ್ವೋ ಗೊತ್ತಿಲ್ಲ, ಆ ಸೂರ್ಯ ಹುಟ್ಟೋದ್ರೊಳಗೆ ಬತ್ತಾನೆ. ಎಲ್ಲಿರಿ ಅಮಾವಾಸ್ಯೆ ನಂತಕೇನೆ ಹೆಂಗಾರು ಮಾಡ್ಕೊಂಡು ಬಂದ್ಬಿಡ್ತಾನೆ. ಏನು ಮಾಡೋದೀಗ, ಬಂದ್ಬಿಟ್ಟವನ ಅದು ಏನು ಕೇಳೋಣ, ಇವನು ಸವಾಸವೇ ಬೇಡ ನಮಗೆ, ಕೂತು ಹೊರಗೆ ಹಾಕನ್ ಫಸ್ಟ್ ಇವನ್ನ. ನೋಡಿ ನಗಣ ನಮ್ಮ ಅಂಗಡಿ ತಾಕೇನೋ ಬಂದ ಅಮಾವಾಸ್ಯೆ, ಅಣ್ಣ ಸ್ವೀಟ್ ಇದ್ರು ಕೊಡೋಣ ಅಂದ, ಅದಕ್ಕೆ ನಾನು ಮೈಸೂರು ಪಾಕ್ ಐತೆ ತಗೊಳಪ್ಪ ಅಂತ ಕೊಟ್ಟೆ. ಅದಕ್ಕೆ ಅಮಾವಾಸ್ಯೆ ಹೇಳ್ದ ಇದ್ರಾಗೆ ತುಪ್ಪ ಜಾಸ್ತಿ ಇರ್ತೈತೆ ಕುಮಾರಣ್ಣ, ನನಗೆ ಬೇಡ ಅಂತ ವಾಪಸ್ ಕೊಟ್ಟ. ಸರಿ ಲೊಡ್ಡು ತಗೊಳಪ್ಪ ಅಂತಂದೆ, ಲೊಡ್ಡು ಬೇಡ ಕಣ ಅಂತೇಳಿ ವಾಪಸ್ ಕೊಟ್ಟ. ಹೋಗ್ಲಿ ಖಾರ ಪಟ್ನ ಕೊಡೋಣ ಅಂತ ಅಮಾವಾಸ್ಯೆ ಕೇಳ್ದ, ಅದಕ್ಕೆ ನಾನು ಖಾರ ಪಟ್ನ ತಗೊಬಂದು ಕೊಟ್ಟಿವ್ನಿ. ಅದು ಅವ್ನ ಕೈಯಾಗೈತೆ. ದುಡ್ಡು ಕೇಳಿದ್ರೆ ನನಗೆ ರೋಪ್ ಆಗ್ತಾನೆ ನಾಗಣ್ಣ, ದುಡ್ಡು ಕೊಡಲ್ಲ, ದುಡ್ಡು ಯಾಕೆ ಕೊಡಬೇಕು ಅಂತಾನಲ್ಲ ನಾಗಣ್ಣ ಇವನು, ಹೆಂಗಿದ್ದಾನು ಅಮಾವಾಸ್ಯೆ ಅಂಬನು. ಏಯ್ ದಿಟ್ವೇನಾ ಇದು ಅಮಾವಾಸ್ಯೆ? ಕುಮಾರಪ್ಪ ಹೇಳಿದ್ದೆಲ್ಲ ನಿಜ ಏನಾ? ಹ್ಞೂ ನಾಗಣ್ಣ, ಇದೆಲ್ಲ ನಿಜಾನೇ, ನಾನು ಹೇಳ್ತೀವನಿ ಅದು ನಿಜಾನೇ. ಕುಮಾರಪ್ಪ ಹೇಳ್ದಂಗೆ ನಾನು ಬಂದೆ ಅಂಗಡಿ ತಾಕೆ, ಮೈಸೂರು ಪಾಕ್ ಕೇಳಿದೆ, ತುಪ್ಪ ಜಾಸ್ತಿ ಐತೆ ಅಂತ ಹೇಳ್ಬಿಟ್ಟು ನಾನು ಅದನ್ನ ಮೈಸೂರು ಪಾಕ್ನ ವಾಪಸ್ ಕೊಟ್ಟೆ. ಲೊಡ್ಡು ಕೊಟ್ಟರು, ಲೊಡ್ನಾಗೂ ಜಾಸ್ತಿ ಪಾಂಕ ಐತೆ ಅಂತೇಳಿ ವಾಪಸ್ ಕೊಟ್ಟೆ ಕಾರಣ ಮಿಕ್ಸರ್ ಪಟ್ನ ಇಸ್ಕೊಂಡೆ, ಅದಕ್ಕೆ ದುಡ್ಡು ಕೇಳ್ತಾವ್ರಿ ಈಗ ಕುಮಾರಪ್ಪ. ಸುಮ್ಕಿರು ಕುಮಾರಪ್ಪ, ಇಂಥ ದಡ್ಡ ನನ್ನ ಮಕ್ಕಳಿಗೆ ಹೆಂಗೆ ಮಾಡ್ಬೇಕಂಬದು ನನಗೆ ಚಂದಾಗಿ ಗೊತ್ತೈತೆ. ಇವಾಗ ನೋಡು ಅವನಿಗೈತೆ, ನಾನು ಕೇಳೋ ಪ್ರಶ್ನೆಗೇನೆ ಅವ್ನು ತಡರಿಸ್ಕೋಬೇಕು. ಈಗ ಅಂಟಂಥ ಪ್ರಶ್ನೆ ಕೇಳ್ತೀನಿ, ಈಗ ನೋಡು ಅವನ್ನ. ಸರಿ ನಾಗಣ್ಣ, ಏನಾದರೂ ಮಾಡಿ ನನಗೆ ದುಡ್ಡು ಇಸ್ಕೊಂಕೋಣ, ಏನೋ ಕೊಡೋದು ಕೊಟ್ಬಿಟ್ಟಿದ್ದೀನಿ, ಈಗೆಲ್ಲ ನನ್ನ ತಲೆ ಮೇಲೆ ಹಾಕಕ್ಕೆ ನೋಡ್ತಾನಲ್ಲಣ್ಣ. ತಗೊಂಡು ಈಗ ಖಾರದ ಪಟ್ನನ ಕೊಡೋಕ್ಕಿಲ್ಲ ಅಂತಾನೆ, ಕೇಳಿದ್ರೆ ಖಾರದ ಪಟ್ನ ವಾಪಸ್ಸ, ದುಡ್ಡು ಕೇಳಿದ್ರೆ ದುಡ್ಡಿಲ್ಲ ಕೊಡಲ್ಲ, ನಾನು ಯಾಕೆ ಕೊಡಬೇಕು ಅಂತಾನೆ. ಏನಾದರೂ ಮಾಡಿ ನನಗೆ ಇಸ್ಕೊಂಕೋಣ, ಇಂಥ ಗಿರಾಕಿ ಸಿಕ್ಬಿಟ್ಟು ಅವ್ನು ಬೆಳಬೆಳಗ್ಗೆ ನನಗೂ. ಸರಿ ಸುಮ್ಕಿರು ಕುಮಾರಪ್ಪ, ಈಗ ನೋಡು ನನ್ನ ಮಾತಿನ ಕೇಳಕ ಹೆಂಗಿರುತ್ತೆ ಅಂತ. ಏ ಅಮಾವಾಸ್ಯೆ ನಿನ್ನ ಕೈಯಾಗಿರೋದೆ ಅಂದ್ಲ? ಈ ನಾಗಣ್ಣಿಗೆ ಇದು ಯಾತಂತನೂ ಗೊತ್ತಿಲ್ಲ, ಅಂತ ದಡ್ಡ ಈ ನಾಗಣ್ಣ. ಈ ಖಾರದ ಪಟ್ನ ಅಂತಾನು ಗೊತ್ತಾಗದ್ ಬೇಡ್ರಿ. ಅದೇ ನಾಗಣ್ಣ ಇದು ಖಾರದ ಪಟ್ನ ಅಂತಾರಲ್ಲ ಅದಿದು. ಸರಿ ಕಣ್ಲ, ಖಾರದ ಪಟ್ನ ದುಡ್ಡು ಕೊಡ್ಲ ಕುಮಾರಣ್ಣಗೆ. ನಗಣ ಆ ಲೊಡ್ಡು ಬದಲಾಗಿ ಇದನ್ನು ಕೊಟ್ಟಿದ್ದು, ಆ ಲೊಡ್ಡು ಬದಲು ಈ ಖಾರದ ಪಟ್ನ ಕೊಟ್ಟರು.
ಹಂಗಾರೆ ನೀನೀಗ ಆ ಲೊಡ್ಡಿಂದು ದುಡ್ಡು ಕೊಡು ಕುಮಾರಪ್ಪಗೆ. ಆ ಲೊಡ್ಡಿಂದು ಈಗ ಕೊಡು ಕುಮಾರಪ್ಪಗೆ ದುಡ್ಡು. ನಗಣು ನಗಣು ಆ ಲೋಡ್ನ ಮೈಸೂರು ಪಾಕು ಬದಲಾವಣೆ ತಗೊಂಡಿದ್ದು, ಮೈಸೂರು ಪಾಕು ವಾಪಸ್ ಕೊಟ್ಟೆ ಲೊಡ್ ಕೊಟ್ರು. ಅಯ್ಯೋ ಅಯ್ಯೋ, ಹಂಗಾರೆ ಮೈಸೂರು ಪಾಕಿನ ದುಡ್ಡು ಕೊಡು ಕುಮಾರಪ್ಪಗೆ. ಅದಕ್ಕೆ ಈ ನಾಗನಿಗೆ ಬುದ್ಧಿ ಇಲ್ಲ ಅಂತ ಹೇಳೋದು. ಈಗ ಹೇಳ್ತೀನಿ ನೋಡಿ ಸರಿಯಾಗಿ ನಾಗನಿಗೆ. ನಗಣ ಮೈಸೂರು ಪಾಕು ನಾನು ವಾಪಸ್ ಕೊಟ್ಟಿವನಲ್ಲಣ, ಕುಮಾರಪ್ಪನ ಅಂಗಡಿಗೆ ಮೈಸೂರು ಪಾಕು ಐತಲ್ಲಣ, ತಿರುಗಿ ಯಾಕೆ ಕೇಳ್ಬೇಕಣ್ಣ ನನ್ನ ದುಡ್ಡನ್ನ? ಅಯ್ಯೋ ಅಯ್ಯೋ, ನನ್ನ ಬಾಳಿನ ಅಮಾವಾಸ್ಯೆ ನನ್ನ ಮಗನೇ, ನೀನು ಎಂಥ ದಡ್ ನನ್ನ ಮಗ, ಎಂಥ ಬುದ್ಧಿವಂತ ಅನ್ಕೊಂಬನಲ್ಲ. ಕುಮಾರಪ್ಪ ಹಿಡ್ಕಾಯಿ ನಮ್ಮ ಮಗನ ಹೇಳ್ತೀನಿ ಅಪ್ಪನ, ಇಲ್ಲಾಂದ್ರೆ ಕೈ ಸಿಗಲ್ಲ, ಹಂಗೆ ಎಸ್ಕೇಪ್ ಆಗ್ಬಿಡ್ತಾನೆ. ನಾ ಕೇಟ್ಬಿಡ ಹಿಡ್ಕಾಯಿ ಬೋಳಿ ಮಗನ ಹೇಳ್ತೀನಿ ಅಮಾವಾಸ್ಯೆ ಎಂಬ ನನ್ನ ಮಗನ. ನಗಣು ಅಮಾವಾಸ್ಯೆನ ಮೊದಲು ನೀನು ಹಿಡ್ಕೋಬೇಕು. ಯಾಕಂದ್ರೆ ಅಮಾವಾಸ್ಯೆ ಕಾರದ ಪಟ್ನ ನಿನ್ನ ಮೇಲೆ ಹೇಳಿಸ್ಕೊಂಡವನೆ. ಅದಕ್ಕೆ ನಿನ್ನೆ ನಾನು ಕೇಳೋದು, ಮೊದಲು ಅಮಾವಾಸ್ಯೆನ ನೀನು ಮೊದಲು ಹಿಡ್ಕ ನೀನು ಅಮಾವಾಸ್ಯೆನ. ಅಯ್ಯಪ್ಪ, ಇವಾಗ ನಾನು ಎಸ್ಕೇಪ್ ಆಗ್ಬೇಕು. ನಾಗಣ್ಣನ ಹೆಸರು ಹೇಳ್ಬೇರೆ ಕಾರದ ಪಟ್ನ ತಗೊಂಡ್ಬಿಟ್ಟಿವ್ನಿ. ನಾಗಣ್ಣ ಕೈಗೆ ನಾನು ಸಿಕ್ಬಿಟ್ರೆ ನಾನು ಚಟ್ನಿ ಮಾಡ್ಬಿಡ್ತಾನೆ ನಾಗಣ್ಣ. ಇಲ್ಲ ಕೊಲೆನೇ ಮಾಡಿದ್ನ ಕೋಪ ಬಂದು. ಮೊದಲು ನಾನು ಇವಾಗ ಎಸ್ಕೇಪ್ ಆಗ್ಬೇಕು. ಅಯ್ಯಪ್ಪ, ನಾನು ಎಸ್ಕೇಪ್. ಈ ಬಾಳಿನ ಅಮಾವಾಸ್ಯೆ ನನ್ನ ಮಗ ಅವಾಗ ಎಸ್ಕೇಪ್ ಆಗ್ಬಿಟ್ನಲ್ಲೋ. ಶಿವನೇ ಶಂಲಿಂಗ ಬತ್ತಾನೆ, ನನಗೇನಾದ್ರೂ ಎಡವಟ್ಟು ಮಾಡ್ತಾನೆ, ತಪ್ಪಿಸ್ಕೊಂಡು ಅದೇ ಹೋಗ್ತಾನೆ. ಶಿವನೇ ಶಂಲಿಂಗ, ನಾನು ಏನು ಮಾಡೋಣಪ್ಪ ಈಗ ಅಮಾವಾಸ್ಯೆ? ಇವಾಗೆಲ್ಲ ನಾನು ಕೊಡ್ಬೇಕಲ್ಲಪ್ಪ ಈ ದುಡ್ಡನ್ನ. ನನ್ನ ಮೇಲೆ ಬೇರೆ ಹೇಳಿಸ್ಕೊಂಡು ಹೋಗ್ಬಿಟ್ಟವನೇ ಶಂಲಿಂಗ. ಏನು ಮಾಡೋಣಪ್ಪ ಇವಾಗ ನಾನು? ನಗಣ ಮೊದಲು ನಿಂದು ಅಂಗಡಿ ಬಾಕಿ ಮೊತ್ತ 1,000 ರೂಪಾಯಿ ಇತ್ತು. ಈಗ ಅಮಾವಾಸ್ಯೆ ತಗೊಂಡೋಗಿರೋದು 120 ರೂಪಾಯಿ ಕಾರದ ಪಟ್ನ. ಎಲ್ಲ ಸೇರಿ ಒಟ್ಟು 1,120 ರೂಪಾಯಿ ಅಂಗಡಿ ಬಾಕಿ ಐತಿ. ಮೊದಲು ನೀನು ನಾಳೆಗೆ ಬಂದು ನಮ್ಮ ಅಂಗಡಿ ಬಾಕಿ ಮೊತ್ತನ ಎಲ್ಲ ಕಟ್ಟು. ಯಾಕಂದರೆ ಇಂಥ ಅಮಾವಾಸ್ಯೆ ಅಂತ ಬಂದ್ಬಿಟ್ಟು ಈ ಕಾರದ ಪಟ್ನ ತಗೊಂಡು ಆಮೇಲೆ ದುಡ್ಡೇ ಕೊಡೋಕ್ಕಿಲ್ಲ ಅಂದ್ಬಿಟ್ರೆ ಆಮೇಲೆ ನಾವೆಲ್ಲಿಗೆ ಹೋಗ್ಬೇಕು? ಹೆಂಗೋ ನಿನ್ನ ಮೇಲೆ ಹೇಳಿರೋದಕ್ಕೆ ಆ 100 ರೂಪಾಯಿ 120 ರೂಪಾಯಿನ ಬಂತು. ಇಲ್ಲ ಅಂದಿದ್ರೆ ಈ ಥರನೇ ಯಾಮಾರಿಸಿ ಹೇಳಿ ಹೋಗ್ಬಿಟ್ಟಿದ್ರೆ ನಾವೇನು ಮಾಡಬೇಕಿತ್ತು ಅಂಗಡಿಯವರು? ಆಮೇಲೆ 3 ದಿನಕ್ಕೆ ನಾನು ಅಂಗಡಿ ಮುಚ್ಕೊಂಡು ಹೋಗ್ಬೇಕಾಗುತ್ತೆ. ಇಂಥ ಗಿರಾಕಿಗಳು ಬಂದ್ಬಿಟ್ರೆ ನಮ್ಮ ಅಂಗಡಿನೇ ಬೋಳಿಸ್ಬಿಡ್ತಾರಪ್ಪೋ. ಅದಕ್ಕೆ ನಾವು ಹುಷಾರಾಗಿರಬೇಕು. ನಾಗಣ್ಣ ಯಾಕೆ ಹೇಳ್ತೀವಿ ಅಂದರೆ, ಮೊದಲು ನಿಂದೆಲ್ಲ ಲೆಕ್ಕ ಚುಪ್ತಾ ಮಾಡು. ಇಂಥ ಅಮಾವಾಸ್ಯೆ ಅಂತ ಬಂದು ಇವತ್ತು ನಿಂದು 1,120 ರೂಪಾಯಿ ಇರೋ ಬಾಕಿನ ನಾಳಿಕೇನೆ 5,120 ರೂಪಾಯಿ ಮಾಡಿಬಿಡ್ತಾರೆ. ಅದಕ್ಕೆ ನಮ್ಮ ಹುಷಾರ್ನಾಗ ನಾವಿರಬೇಕು. ಮೊದಲು ನಾಳೆಗೆ ಬಂದು ನಮ್ಮ ಅಂಗಡಿ ಮೊತ್ತ ಎಲ್ಲ ನೀನು ಲೆಕ್ಕನೆಲ್ಲ ಕ್ಲಿಯರ್ ಮಾಡಿ ಹೋಗ್ಬಿಡಪ್ಪ ಸ್ವಾಮಿ ನಾಗಣ್ಣ. ಇನ್ಮ್ಯಾಕೆ ನಮ್ಮ ಅಂಗಡಿಯಾಗೆ ನಿನಗೆ ಸಾಲ ಕೊಡೋಕ್ಕಿಲ್ಲ ನಾವು. ಈ ಥರ ಎಲ್ಲ ಮಾಡ್ತಾರೆ ಅಮಾವಾಸ್ಯೆ ಅಂತ ಬಂದು. ಅದಕ್ಕೇನೆ ಮೊದಲು ನಾಳೆ ಬಂದು ನಮ್ಮ ಅಂಗಡಿ ಬಾಕಿ ಮೊತ್ತನ ನೀನು ಕಟ್ಟು. ಎಲ್ಲ ಲೆಕ್ಕ ಚುಪ್ತಾ ಮಾಡಿ ಹೋಗು ನಮ್ಮ ಅಂಗಡಿದ. ನೋಡು, ಈ ಅಮಾವಾಸ್ಯೆ ಮಾಡಿದ್ದ ಎಡವಟ್ಟಿಗೆ ಈಗ ನಂದು ಬಾಕಿ ಇರೋದು ಸೇರಿ ಇದೂ 120 ರೂಪಾಯಿ ಸೇರಿ 1,120 ರೂಪಾಯಿ ಆಗೈತಿ. ಕುಮಾರಪ್ಪ ಈಗಲೇ ಎಲ್ಲ ನನ್ನ ಅಂಗಡಿ ಸಾಲನ ಚುಪ್ತಾ ಮಾಡು, ನನ್ನ ಬಾಕಿ ಎಲ್ಲ ತೀರಿಸು ಅಂತ ಕೇಳ್ತಾವ್ರೆ. ಈಗ ಎಲ್ಲಿ ತನ್ಕ ಕೊಡೋಣಪ್ಪ? ಹೋಗಿ ಅಮ್ಮಂಗೆ ಆಗೈತಲ್ಲಪ್ಪೋ ಈ ಅಮಾವಾಸ್ಯೆ ಮಾಡಿದ ಬದುಕಿಗೆ. ಕುಮಾರಪ್ಪ, ಒಂದು 2 ದಿವಸ ಹೊಸಿ ಟೈಮ್ ಕೊಡಪ್ಪ, ಎಲ್ಲಾನ ಹೋಗಿ ತಗೊಬಂದಿನ ಅಂಗಡಿ ಬಾಕಿ ತೀರಿಸ್ತೀನಿ ಕಣಪ್ಪ. ಈ ಅಮಾವಾಸ್ಯೆ ಎಡವಟ್ಟಿದ್ದ ನಂದು ಓಟಿಂಗ್ ಆಗ್ತೈತೆ ಕಣಪ್ಪ, ತಗೊಬಂದು ಕೊಡ್ತೀನಿ ಬಿಡಪ್ಪ ಇನ್ನೊಂದು 2 ದಿವಸದಾಗೆ. ಸರಿ ಆಯಿತು ನಾಗಣ್ಣ, ತೀರಾ ಹೊಸಿ ನಾನು ಎಲ್ಲ ಅರ್ಥ ಮಾಡ್ಕೊಂಡಿವ್ನಿ. ಸರಿ ಆಯಿತು, ನಾಳೆ ಅಲ್ಲ ಇನ್ನು 2 ದಿವಸ ಟೈಮ್ ಕೊಡ್ತೀನಿ. ಬೀರಿನೇ ತಗೊಬಂದು ಮೊದಲು ನನ್ನ ಅಂಗಡಿ ಬಾಕಿ ಚುಪ್ತಾ ಮಾಡು. ಇಂಥ ಅಮಾವಾಸ್ಯೆ ಅಂತಾರೆ ಬಂದು ನೀನು 1,120 ರೂಪಾಯಿ ಇರೋದನ್ನ ಬೇಕಾದ್ರೆ 5,120 ರೂಪಾಯಿನೂ ಮಾಡೋಗ್ಬಿಡ್ತಾರೆ. ಅದಕ್ಕೆ ಹೇಳ್ತೀವಿ, ಮೊದಲು ನೀನು ಈ ನಮ್ಮ ಅಂಗಡಿ ಸಾಲ ಬಾಕಿನ ಚುಪ್ತಾ ಮಾಡಿಬಿಡು. ಸರಿ ಕಣ್ಣಾಗಣ, ಯಾರಾದರೂ ಅಂಗಡಿ ಪಂಗಡಿ ಜನ ಬರ್ತಾರೆ, ನಾನು ಹೋಗ್ತೀನಿ ಅಂಗಡಿ ಒಳಕ್ಕೆ. ಸರಿ ಆಯ್ತು ಕುಮಾರಪ್ಪ, ಹೋಗು, ನಾನು ಹೋಗ್ತೀನಿ. ಎಲ್ಲ ದುಡ್ಡು ಇವತ್ತು ಹೋಗಿ ಯಾರು ತಗೊಂಡು ಇಸ್ಕೊಂಡು ಬರ್ತೀನಿ ಇನ್ನೊಂದು 2 ದಿವಸದೊಳಗೆ.